ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಟಿ ರವಿ ಕೇಸಲ್ಲಿ ಸರ್ಕಾರಕ್ಕೆ ತೀವ್ರ ಮುಖಭಂಗ. ಸಿಟಿ ರವಿಗೆ ಜಾಮೀನು ಸಿಕ್ಕಿದೆ. ಎಲ್ಲಿದ್ದಾರೋ ಅಲ್ಲಿಂದ ರಿಲೀಸ್ಗೆ ಕೋರ್ಟ್ ಆದೇಶ ಆಗಿದೆ. ಇನ್ನೇನು ರಿಲೀಸ್ ಆಗ್ತಾರೆ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಸದ್ಯ ಈಗ ಕೋರ್ಟ್ ಉಲ್ಲೇಖ ಮಾಡಿರೋ ಅಂಶಗಳು ಏನೇನು ಇದೆಲ್ಲ ಗೊತ್ತಿದ್ದೂ ಕೂಡ ಅರೆಸ್ಟ್ ಮಾಡಲಾಯ್ತಾ? ಮಹತ್ವದ ವಿಚಾರವನ್ನು ಹೊರಗಡೆ ಬರ್ತಾ ಇದೆ. ಪೊಲೀಸ್ ಅಧಿಕಾರಿಯೇ ಹೇಳಿದಂಥ ಸೀಕ್ರೆಟ್ ಅಂತ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಸಿಡಿಸಿರುವಂಥ ಬಾಂಬ್. ಎಲ್ಲ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಪ್ರತಿಷ್ಠೆಯ ಸಮರ ನಡೀತಾ. ಇಲ್ಲಿ ಕಾನೂನು ಹೋರಾಟ ನಡಿಬೇಕು, ಆದರೆ ಪ್ರತಿಷ್ಠೆಯ ಸಮರಕ್ಕೆ ಎಲ್ಲವನ್ನ ನಿಯಮಗಳನ್ನು ಗಾಳಿಗೆ ತೂರಿ ಕೆಲಸಗಳನ್ನ ಮಾಡಲಾಯ್ತಾ ಅನ್ನೋ ಸುತ್ತ ಜಟಾಪಟಿಯಾಗಿದ್ದಲ್ವ ಈಗ ಬಿಜೆಪಿ ಕಾಂಗ್ರೆಸ್ನ ನಡುವೆ. ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಸದನದಲ್ಲಾದಂಥ ವಿಚಾರಕ್ಕೆ ಪೊಲೀಸ್ ಎಂಟ್ರಿ ಆಗ್ತಾರೆ, ಅಲ್ಲಿಗೆ ಬಂದು ಕರ್ಕೊಂಡು ಹೋಗ್ತಾರೆ ಅನ್ನೋದೆಲ್ಲ ದೊಡ್ಡ ಆಕ್ಷೇಪಕ್ಕೆ ಕಾರಣ ಆಯಿತು. ಇದು ರಾಜಕೀಯ ಸಂಚು ಅಂತೆಲ್ಲ ಬಿಜೆಪಿ ಮುಗಿಬಿತ್ತು. ಡಿ.ಕೆ. ಶಿವಕುಮಾರ್ ಅವರು ಕೂಡ ತಿರುಗೇಟ್ ಕೊಟ್ಟರು. ಇಡೀ ದೇಶ ಬಂದ್ ಮಾಡಲಿ, ಎಲ್ಲ ಕಡೆ ಹೋರಾಟ ಮಾಡಲಿ, ಏನು ದೊಡ್ಡ ಘನಂದಾರಿ ಕಾರ್ಯ ಮಾಡಿದಾನೆ ಈ ಮನುಷ್ಯ, ಅದಕ್ಕೆ ಹೋರಾಟ ಬಂದ್ ಬೇರೆನಾ, ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೆಂಡ ಕಾರಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟು, ಕಣ್ಣೀರು ಎಲ್ಲ ನೋಡಿದ್ವಿ. ಅಷ್ಟು ಕಾಂಗ್ರೆಸ್ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿತ್ತು ಅನ್ನೋದನ್ನ ನೋಡಬಹುದು. ಸಿಟಿ ರವಿ ಆ ಪದ ಪ್ರಯೋಗ ಮಾಡಿದ್ದಾರ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಪದವನ್ನು ಬಳಸಿದ್ರು ಅದ್ರ ಬಗ್ಗೆ ಕೋರ್ಟ್ ಅಲ್ಲಿ ಚರ್ಚೆ ಆಗಿರೋದು. ಸಿಟಿ ರವಿ ಪರ ವಕೀಲರು ಈ ಪದ ಬಳಸಿದ್ದಾರೆ ಅಂತ ಆ ಕಡೆಯಿಂದ ಬಾಣ ಬಂದಾಗ ನಿಮ್ಮವ್ರು ಏನ್ ಬಳಸಿದ್ರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆನ್ ದಿ ರೆಕಾರ್ಡ್ ಏನೂ ಇಲ್ಲ ಅಂತ ಬೇರೆ ಸಭಾಪತಿಗಳು ಹೇಳಿರೋದ್ರಿಂದ ಮತ್ತು ಹಲವು ಉಲ್ಲೇಖಗಳನ್ನು ಮಾಡಿದ್ದಾರೆ. ಸದನದ ಒಳಗಡೆ ಏನೇ ಆಗಿದ್ರೂ ಕೂಡ ಅದು ಬೇರೆ ರೀತಿಯಲ್ಲಿ ಸಾಲ್ವ್ ಆಗಬೇಕಾಗಿರೋದು ಈ ರೀತಿ ಅಲ್ಲ. ರಾಜಕೀಯ ಉದ್ದೇಶಿತ ಪ್ರಕರಣ, ಸದನದಲ್ಲಿ ರಾಜಕೀಯ ವಿಚಾರಕ್ಕೆ, ಸದನದಲ್ಲಿ ನಡೆದಂಥ ರಾಜಕೀಯ ಜಟಾಪಟಿಗೆ ಹೊರಗಡೆ ಅರೆಸ್ಟ್ ಮಾಡೋದು ಅಂದರೆ ಇದು ಹೇಗೆ ಸಂವಿಧಾನಿಕ ಪ್ರಶ್ನೆಗಳನ್ನು ಹುಟ್ಟಾಕತ್ತಲ್ಲ ಅಂತ ವಾದ ಮಂಡಿಸಲಾಗಿತ್ತು. ಈ ವಾದಕ್ಕೆ ಜಯ ಸಿಕ್ಕಿದೆ ಮತ್ತು ಬಹಳ ಪ್ರಮುಖವಾಗಿ ಇಲ್ಲಿ ಸಿಟಿ ರವಿಗೆ ರಿಲೀಫ್ ಸಿಗೋದಕ್ಕೆ ಕಾರಣ ಆಲ್ರೆಡಿ ರಿವ್ಯೂ ರಿಪೋರ್ಟ್ ಮಾಡಿತ್ತು. ಇದು ಒಂದು ಕಾರಣಕ್ಕೆ ಸಿಟಿ ರವಿ ರಿಲೀಫ್ ತಗೊಳ್ತಾರ ಅಂತ, ಅದು ಪೊಲೀಸರು ಮಾಡಿದಂತಹ ಎಡವಟ್ಟು, ಡೌಟೇ ಇಲ್ಲ. ಬ್ಲಂಡರ್ಸ್ ಮಾಡಿದ್ದಾರೆ. ಅಲ್ಲಿ ಪೊಲೀಸರು ಬಂದು ನುಗ್ಗಿದ್ದು, ನೋಟಿಸ್ ಕೊಟ್ಟಿಲ್ಲ, ಸಭಾಪತಿಗಳ ಪರ್ಮಿಷನ್ ಆಗಬೇಕು, ಸಭಾಪತಿಗಳ ಪರ್ಮಿಷನ್ ಆಗಿ ಅವ್ರ ಮೂಲಕ ದೂರು ದಾಖಲಾಗಬೇಕು. ಆಗೋದಾದ್ರೆ ಇದ್ಯಾವುದು ನಡೆಯದೆ ಪೊಲೀಸರು ನೇರವಾಗಿ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಆಗಲ್ಲ. ನೆಕ್ಸ್ಟ್ ಡೇ ಅಂದ್ರೆ ಇವತ್ತು, ನಿನ್ನೆ ಅರೆಸ್ಟ್ ಆಗಿದ್ದು, ಇವತ್ತು ಪ್ರೊಡ್ಯೂಸ್ ಮಾಡಲಾಗತ್ತೆ. ಸಭಾಪತಿಗಳು ಆನ್ ದಿ ರೆಕಾರ್ಡ್ ಏನೂ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಮತ್ತು ಪೊಲೀಸರು ಕರೆ ಮಾಡಿ ಇದು ಸದನದ ವ್ಯಾಪ್ತಿಯಲ್ಲಿ ಬರುತ್ತೆ, ಎಕ್ಸ್ಟ್ರೀಮಿಗೆ ಹೋದ್ರೆ ನಾನು ನನ್ನ ವ್ಯಾಪ್ತಿಯಲ್ಲಿರೋ ಕ್ರಮ ತಗೊಳ್ಬೇಕಾಗತ್ತೆ ಅಂತ ಎಚ್ಚರಿಸಿರೋದ್ರ ಬಗ್ಗೆನೂ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಹೀಗೆ ಮಾಡಿದ್ ಯಾಕೆ, ಗೊತ್ತಿಲ್ವಾ ನಿಯಮ ಅನ್ನೋ ಪ್ರಶ್ನೆ ಯಾರಿಗಾದ್ರೂ ಬರುತ್ತಲ್ವಾ? ಸಹಜವಾಗಿ ಎಲ್ಲಾರ್ಗೂ ಸದನದ ಸದಸ್ಯರುಗಳಿಗೆ, ದೊಡ್ಡ ದೊಡ್ಡ ನಾಯಕರುಗಳಿಗೆ ಗೊತ್ತಿಲ್ಲದೆ ಇರೋದಲ್ಲ ಇದು. ಈ ಕೇಸು ಕೋರ್ಟ್ ತನಕ ಹೋಗಿ ಜಾಮೀನು ಸುಲಭವಾಗಿ ಪಡ್ಕೊಳ್ಬಹುದು. ಯಾಕಂದ್ರೆ ಇಲ್ಲಿ ಸೆಷನ್ ಒಳಗಡೆ ನಡೆದ ಜಟಾಪಟಿಗೆಲ್ಲ ಹಿಂಗೆ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಿದ್ರು ಒಂದು ದಿನನಾದ್ರೂ ಲಾಕ್ ಆಗಲಿ, ಒಳಗೆ ಹಾಕೋಣ ಅನ್ನೋ ರೀತಿಯಲ್ಲಿ ಪ್ರತಿಷ್ಠೆಯ ಸಮರ ನಡೀತಾ ಅನ್ನೋ ಚರ್ಚೆನೂ ಆಗ್ತಾ ಇದೆ. ಈಗ ಗೊತ್ತಿಲ್ಲ. ಈಗ ಸಿಟಿ ರವಿ ಅವ್ರಿಗೆ ಜಾಮೀನು ಸಿಗೋದಕ್ಕೆ ಇದೆಲ್ಲ ಪ್ರಮುಖ ಕಾರಣಗಳು. ನಂಬರ್ 1, ವೈದ್ಯಕೀಯ ವರದಿ ಓದುವಂತೆ ಸ್ಪಷ್ಟವಾಗಿರಬೇಕು. ಹಾಗೆ ಪೊಲೀಸರು ಅರೆಸ್ಟ್ ಮಾಡಿದಂಥ ವಿಧಾನವೇ ಸರಿ ಇಲ್ಲ, ಲೋಪಗಳಿಂದ ಕೂಡಿದೆ, ಇಂಥದ್ದೆಲ್ಲ ಹೇಳಿದ್ದಾರೆ. ಸಿಟಿ ರವಿ ಪರ ವಕೀಲರು ವಾದ ಮಾಡಿರೋದು, ಊಟ ಇಲ್ಲದೆ ಓಡಾಡಿಸಿದ್ದಾರೆ, ಎಲ್ಲಿ FIR ಆಗುತ್ತೋ ಅಲ್ಲಿ ಇಟ್ಕೊಳ್ಳದೆ ಬೇರೆ ಬೇರೆ ಸ್ಟೇಷನ್ಗೆ ಓಡಾಡಿಸಿದ್ದಾರೆ, ಇಂಥದ್ದನ್ನೆಲ್ಲ ಉಲ್ಲೇಖ ಮಾಡಿ ಆಮೇಲೆ ಟ್ರೀಟ್ಮೆಂಟ್ಗಳಿಗೆ ಅಂತ ಕರ್ಕೊಂಡು ಹೋಗಿ ಬೇರೆ ಕಡೆ ಓಡಾಡಿಸಿದ್ದಾರೆ. ಕೆಲವರ ಆದೇಶದ ಮೇರೆಗೆ ಹಿಂಗೆ ಮಾಡಿದ್ದಾರೆ. ದೈಹಿಕ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಪಿತೂರಿ ಮಾಡಿದ್ದಾರೆ. ರಿಮ್ಯಾಂಡ್ ಕಾಪಿ ಕೂಡ ಕೊಟ್ಟಿಲ್ಲ. ಕೋರ್ಟ್ನಲ್ಲಿ ಸೀತಾ ಸೊರೇನ್ ಪ್ರಕರಣವನ್ನು ಉಲ್ಲೇಖ ಮಾಡಲಾಗಿದೆ. PV ನರಸಿಂಹರಾವ್ ಪ್ರಕರಣವನ್ನು ಉಲ್ಲೇಖ ಮಾಡಲಾಗಿದೆ. ಸದನದ ಸದಸ್ಯ ಸದನದಲ್ಲಿದ್ದಾಗ ಸಂಪೂರ್ಣ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೊಂದಿರ್ತಾನೆ ಅನ್ನೋದರ ಸುತ್ತ ದೊಡ್ಡ ಮಟ್ಟದ ಚರ್ಚೆ ನಡೆದಿದೆ. ಹಾಗಾಗಿ ಈಗ ಕೋರ್ಟ್ ಸದ್ಯ ನಿರ್ಧಾರವನ್ನು ಪ್ರಕಟಿಸಿರೋದು, ಅರೆಸ್ಟ್ ಮಾಡಿರುವ ವಿಧಾನ ಸರಿ ಇಲ್ಲ, ನಡ್ಕೊಂಡಿರುವಂಥ ರೀತಿ ಸರಿ ಇಲ್ಲ ಅಂತ. ಹಾಗಾಗಿ ಈಗ ಎಲ್ಲಿದ್ದಾರೋ ಅಲ್ಲಿಂದ ರಿಲೀಸ್ ಆಗ್ತಾರೆ ಸಿಟಿ ರವಿ. ಅಲ್ಲಿಂದ ಅಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರು, ಬೇರೆ ಬೇರೆ ನಾಯಕರೆಲ್ಲ ಸಾಥ್ ಕೊಡ್ತಿದ್ದಾರೆ. ಊಟಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈಗ ಅಲ್ಲಿಂದ ಬೆಂಗಳೂರಿನ ಕಡೆಗೆ ಹೊರಡಬಹುದು. ಈಗ ಸಿಟಿ ರವಿ ಅವರ ಅಖಾಡಕ್ಕೆ ಇಳಿತಾರೆ. ಯಾಕಂದ್ರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ, ಇದು ಮುಖಭಂಗ. ಏನೋ ಮಾಡೋದಕ್ಕೆ ಹೋಗಿ
ಕೊನೆಗೆ ಸಿ.ಟಿ. ರವಿ ಅವರು ನೆಕ್ಸ್ಟ್ ಡೇನೇ ಈಗ ಬೇಲ್ ಪಡ್ಕೊಳ್ಳುವಂತಾಯ್ತು. ಅದು ಗೊತ್ತಿತ್ತು, ಬಹುತೇಕರಿಗೂ ಗೊತ್ತಿರುತ್ತೆ ಹಿಂಗಾಗತ್ತೆ ಅಂತ. ಅಲ್ಲಿ ಒಂದು ದಿನ ಆದ್ರೂ ಲಾಕ್ ಆದ್ರೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು, ಅದು ಉದ್ದೇಶ ಇರಬಹುದಾ ಅನ್ನೋದು ಈಗ ಚರ್ಚೆ ಆಗ್ತಿರುವಂತಹ ಬಿಸಿ ಬಿಸಿ ವಿಚಾರ. ಕಾದ್ ನೋಡ್ಬೇಕು ಸಿ.ಟಿ. ರವಿ ಇದಕ್ಕೆ ಹೇಗೆ ಕೌಂಟರ್ ಮಾಡ್ತಾರೆ. ತನಿಖೆಗೆಲ್ಲ ಸಹಕರಿಸ್ಬೇಕು, ಇಲ್ಲೇನು ಕೇಸೇ ಮುಕ್ತಾಯ ಆಯ್ತು ಅಂತಲ್ಲ. ಇದು ಬೇಲ್ ಸಿಕ್ಕಿದೆ, ಈಗ ರಿಲೀಸ್ ಆಗ್ತಾರೆ, ಮುಂದೆ ಈ ಕೇಸ್ ನಡಿಬಹುದು. ಯಾವ ದಿಕ್ಕನ್ನು ಪಡ್ಕೊಳ್ಳುತ್ತೆ ಗೊತ್ತಿಲ್ಲ, ಯಾಕಂದ್ರೆ ಆನ್ ದಿ ರೆಕಾರ್ಡ್ ಯಾವುದೂ ಇಲ್ಲ. ಬಟ್ ಆ ವಿಡಿಯೋಗಳು ಎಲ್ಲಿಂದ ಬಂದವು ಅನ್ನೋದು ಕುತೂಹಲ. ಅದಕ್ಕೆ ಸಭಾಪತಿಗಳು ಆನ್ಸರ್ ಮಾಡಬೇಕು. ಬಹುಶಃ ಅದ್ರ ಬಗ್ಗೆ ಮಾಹಿತಿ ಮುಂದಿನ ದಿನಗಳಲ್ಲಿ ಕೊಡಬಹುದು ಅಂತ ಅನ್ಸುತ್ತೆ. ಈಗ BY ವಿಜಯೇಂದ್ರ ಅವರು ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ನೋಡಿ. ಈ ಕೇಸಲ್ಲಿ ಪೊಲೀಸ್ ಅಧಿಕಾರಿಯೇ ಬಿಚ್ಚಿಟ್ಟ ಸೀಕ್ರೆಟ್ ಇದು ಅಂತ. ಪೊಲೀಸ್ ಅಧಿಕಾರಿ ಒಬ್ರು ಒತ್ತಡ ಇದೆ ಸರ್, ಏನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರಂತೆ. ಅದನ್ನ BY ವಿಜಯೇಂದ್ರ ಹೇಳ್ತಿದ್ದಾರೆ. ಸೊ ಆರ್ ಅಶೋಕ್ ಅವ್ರು ಹೇಳಿದ್ದು ಎಲ್ಲೆಲ್ಲಿಂದ ಕಾಲ್ ಬಂತು, ಎಲ್ಲಿಂದ ಕಾಲ್ ಬಂದ ಮೇಲೆ, ಯಾರ ಕಾಲ್ ಬಂದ ಮೇಲೆ ಕಾಡ್ ಕಡೆಗೆಲ್ಲ ಸುತ್ತಾಡಿಸ್ಲಾಯ್ತು ರವಿ ಅವ್ರನ್ನ. ಟಾರ್ಚರ್ ಕೊಟ್ಟಿದ್ದಾರೆ, ಊಟ ಇಲ್ಲದೆ ರಾತ್ರಿ ಅರಣ್ಯ ಪ್ರದೇಶಗಳಲ್ಲೆಲ್ಲ ಸುತ್ತಾಡಿಸಿದ್ದಾರೆ, ಅಜ್ಞಾತ ಸ್ಥಳಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಯಾವ್ದೋ ಡೈರೆಕ್ಷನ್ ಮೇಲೆ ನಡೀತಾ ಅಥವಾ ಇಡೀ ಒಂದು ಪ್ರಶ್ನೆ ಪೊಲೀಸರು ತನಿಖೆಯ ಭಾಗವಾಗಿ ನಡೆಸಿದ್ದಾರೆ? ಡೈರೆಕ್ಷನ್ ಇಲ್ದೇನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಾನ್ಯ ಸಿ.ಟಿ. ರವಿ ಅವರು ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಅರ್ಧ ಗಂಟೆಗೂ ಸಹ ಏನವ್ರಿಗೆ ಫೋನ್ ಬರ್ತಿತ್ತು. ಪೊಲೀಸ್ ಅಧಿಕಾರಿಗಳು ಜೀಪಲ್ಲಿ ಇದ್ರು, ಸ್ಕಾರ್ಪಿಯೋದಲ್ಲಿದ್ರು. ಸಿ.ಟಿ. ರವಿ ಇದ್ದಂತ ಸ್ಕಾರ್ಪಿಯೋದಲ್ಲಿ ಏನ್ ಪೊಲೀಸ್ ಅಧಿಕಾರಿಗಳು ಇದ್ರು, ಪ್ರತಿ ಅರ್ಧ ಗಂಟೆಗೂ ಡೈರೆಕ್ಷನ್ಸ್ ಬರ್ತಾ ಇತ್ತು. ಯಾರಿಂದ ಬರ್ತಾ ಇತ್ತು ಇದು ಕೂಡ ತನಿಖೆ ಆಗ್ಬೇಕು. ಅದಕ್ಕೆ ಅಶೋಕ್ ಅವರು ಹೇಳಿದ್ರು ಸಿಬಿಐ ತನಿಖೆ ಆಗ್ಬೇಕು ಅಂತೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡು ಜನಪ್ರತಿನಿಧಿಗಳ ಮೇಲೆ ಒಂದು ಪ್ರಹಾರವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಇಲ್ಲಿನ ಐಆರ್ ಅಧಿಕಾರಿ, ಜಿಲ್ಲಾ ವರಿಷ್ಠರು, ಪೊಲೀಸ್ ಅಧಿಕಾರಿ ಫೋನ್ ಮಾಡಿ, ಸಾರಿ ಸರ್, ನನಗೆ ಒತ್ತಡ ಇದೆ, ಪೊಲಿಟಿಕಲ್ ಒತ್ತಡ ಇದೆ, ದಯವಿಟ್ಟು ನನ್ನ ಮೇಲೆ ಏನು ಬೇಜಾರು ಮಾಡ್ಕೊಂಡಿ ಅಂತ ಹೇಳಿರೋದೆ. ಇದಕ್ಕೆ ಸ್ಪಷ್ಟವಾಗಿ ಪೊಲಿಟಿಕಲ್ ಆಂಗಲ್ ಇದೆ ಅನ್ನೋದು. ಜಲ್ಲಿ ಕ್ರಷರ್ ಇರ್ತದಲ್ಲ, ಬಹಳ ಪಾತಾಳಕ್ಕೆ ಹೋಗಿರ್ತದೆ. ಅಲ್ಲಿ 50 ಅಡಿ 100 ಅಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ. ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿ ಫೋನಲ್ಲಿ ಪೊಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಏನ್ ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ, ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ. ಮತ್ತೆ ಅವ್ರ ಡೈರೆಕ್ಷನ್. ನಾನು ಹೇಳ್ತಾ ಇದ್ದೀನಿ, ಈ ಎಂಟೈರ್ ಎಪಿಸೋಡ್ ಅನ್ನ ಸಿಬಿಐ ತನಿಖೆಗೆ ಕೊಡಬೇಕು. ಯಾರ ಕಾಲ್ ಬಂದಿತ್ತು ಮತ್ತು ಯಾರ ಒತ್ತಡ ಇದೆ ಪೊಲೀಸ್ ಅಧಿಕಾರಿ ಹೇಳಿರೋ ಪ್ರಕಾರ. ಸೊ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ, ಮತ್ತಿನ್ನೇನೂ ಇಲ್ಲ ಅಂತ ಬಿಜೆಪಿ ಅವರು ಹೇಳ್ತಿರೋದು. ಸೊ ಇದು ಸಂಪೂರ್ಣ ರಾಜಕೀಯ ಪ್ರೇರಿತ, ಇನ್ನೇನೂ ಇಲ್ಲ, ಇಲ್ಲಿ ಹುರುಳಿಲ್ಲದ ಕೇಸು ಆದ್ರೆ ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಒಟ್ನಲ್ಲಿ ಈಗ ಸಿ.ಟಿ. ರವಿ ಅವ್ರಿಗೆ ರಿಲೀಫ್ ಅಂತೂ ಸಿಕ್ಕಿದೆ. ಮುಂದೆ ಯಾವ ರೀತಿ ಜಿದ್ದಿಗೆ ಬೀಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ಪಟ್ಟು ಹಿಡಿತಾರೆ ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.